ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ, ವಿವಿಧ ಬೇಡಿಕೆಗಾಗಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಕೇಂದ್ರ ಸರ್ಕಾರದ ಕಡು ದುಡಿಯುವ ವರ್ಗದ ವಿರೋಧಿ 4 ಕರಾಳ ಕಾರ್ಮಿಕ ಸಂಹಿತೆ, ಲೇಬರ್ ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ದಯವಾದ ವಿರುದ್ಧ ಫೆಬ್ರವರಿ 12ರಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೂ ಸಹ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ನಮ್ಮ ರಾಜ್ಯದಲ್ಲಿ 4 ಲೇಬರ್ ಕೋಡ್ಗಳನ್ನು ಅನುಷ್ಠಾನಕ್ಕೆ ತರಬಾರದು. ಕಾರ್ಮಿಕ ಸಂಘಗಳೊಂದಿಗೆ ಚರ್ಚಿಸದೆ ನಿಯಮಾವಳಿ ರೂಪಿಸಬಾರದು. ರಾಜ್ಯದ ಆಶಾ ಕಾರ್ಯಕರ್ತೆಯರಿಗೆ 2025 ಜನವರಿಯಲ್ಲಿ ತಾವು ಘೋಷಿಸಿದ ರೂ 10,000 ಮಾಸಿಕ ಗ್ಯಾರಂಟಿಯನ್ನು ಕೂಡಲೇ ಜಾರಿಗೆ ತರಬೇಕು. ಇದೇ 2026 ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಗೌರವಧನ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೂ ಸಹ ನೌಕರರ ಸ್ಥಾನಮಾನ ನೀಡುವವರೆಗೂ ಕನಿಷ್ಠ ವೇತನ, ಪಿಎಫ್, ಇಎಸ್ಐ ಜಾರಿಗೊಳಿಸಬೇಕು. ಮುಂಬರುವ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡಬೇಕು. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ದೀರ್ಘಾವಧಿ ಸೇವೆಗೈದ ಗುತ್ತಿಗೆ, ಹೊರಗುತ್ತಿಗೆ, ತಾತ್ಕಾಲಿಕ ಕಾರ್ಮಿಕರನ್ನು ಅವರು ಕೆಲಸ ಮಾಡುತ್ತಿರುವ ಅದೇ ಹುದ್ದೆಯಲ್ಲಿ ಖಾಯಂಗೊಳಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾಲಿಸಬೇಕು. ಈಗಾಗಲೇ ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಅಂತಿಮಗೊಂಡಿರುವ ವಿವಿಧ ಉದ್ಯಮಿಗಳ ಕಾರ್ಮಿಕರ ಪರಿಷ್ಕೃತ ಕನಿಷ್ಠ ವೇತನವನ್ನು 2022ರಿಂದ ಪೂರ್ವಾನ್ವಯಗೊಳಿಸಿ ಈ ಕೂಡಲೇ ಜಾರಿಗೊಳಿಸಬೇಕು. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. ಈ ಸೌಲಭ್ಯಗಳನ್ನು ಸುಲಭವಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರು ಅಧ್ಯಕ್ಷರಾದ ಎಬಿ ಕುಂಭಾರ, ಎಸ್ಬಿ ಜಂಬಗಿ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಬಿಸಿಯೂಟದ ವಿಭಾಗದ ಕೆಎಂ ಅಂಗಡಿ ಅಧ್ಯಕ್ಷರು, ಎಸ್ಎನ್ ಪಾಟೀಲ್ ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಸ್ನೇಹಿತರೆ, ಇವತ್ತ ಅಖಿಲ ಭಾರತ ಮುಷ್ಕರ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆ, ಚಳವಳಿ, ಮುಷ್ಕರ ಪ್ರತಿಯೊಬ್ಬರ ಹಕ್ಕು. ಆದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಎಲ್ಲೇ ಪ್ರತಿಭಟನೆ, ಚಳವಳಿ ಕಂಡ್ರ ಇವತ್ತು ಹೋರಾಟಗಾರನ ಬಂಧನ ಮಾಡ್ತಕ್ಕಂಥದ್ದು ಅವರು ಉದ್ಯೋಗ ಮಾಡ್ಕೊಂಡಿದಾರ. ಇವತ್ತು ಬೆಂಗಳೂರಿನಲ್ಲಿ ಟೌನ್ ಹಾಲಿನ ಮುಂದ್ಗಡೆ ಅತ್ಯಂತ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಕ್ಕಂಥ ಎಯುಟಿಯುಸಿ ಕಾರ್ಮಿಕ ಸಂಘಟನಾ ಕರ್ನಾಟಕ ರಾಜ್ಯಾಧ್ಯಕ್ಷರಂತ ಸೋಮಶೇಖರ್ ಬಳ್ಳಾರಿ ಅವ್ರನ್ನ ಹಾಗೂ ಆಶಾ ಕಾರ್ಯಕರ್ತರ ಸಂಘಟನಾ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಅಂತ ನಾಗಲಕ್ಷ್ಮಿ ಅವ್ರನ್ನ ಏನು ಬಂಧನ ಮಾಡ್ಯಾರ, ಈ ಬಂಧನವನ್ನು ನಾವು ಬಹಳ ತೀವ್ರವಾಗಿ ವಿರೋಧಿಸ್ತಾ ಇದ್ದೇವೆ. ಇವತ್ತ ಕಾರ್ಮಿಕ ಸಂಘಟನೆ ಮುಖಂಡರನ್ನ ಈ ರೀತಿ ಬಂಧನ ಮಾಡಿರ್ತಕ್ಕಂಥ ನಾಚಿಕೆಗೆಟ್ಟ ಸರ್ಕಾರ ಈ ಕೂಡಲೇ ಬೇಸರಿತವಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ. ಯಾಕಂದ್ರೆ 24 ತಾಸನ್ನು ಕೂಡ ಇವತ್ತ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬಗ್ಗೆ ಮಾತಾಡ್ತಾರ, ಸಂವಿಧಾನ ಪೀಠಿಕೆ ಬಗ್ಗೆ ಮಾತಾಡ್ತಾರ, ಅದ್ರ ಪ್ರತಿಭಟನೆ ಚಳವಳಿ ಮಾಡ್ತಕ್ಕಂಥ ಹೋರಾಟಗಾರನ ಬಂಧನ ಮಾಡ್ತಕ್ಕಂಥದ್ದು ಇದೊಂದು ಅಪ್ರಜಾತಾಂತ್ರಿಕ. ಈ ಕೂಡಲೇ ಎಲ್ಲಾ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ.
ನನ್ನ ಹೆಸರು ಸುನೀತಾ ಜಂಬಗಿ ಅಂತ ಹೇಳಿ AIUTC ತಾಲೂಕಾ ಕಾರ್ಯದರ್ಶಿ ಆಶಾದು. ನಾವು ಇವತ್ತಿನ ದಿನ ರಾಜ್ಯಾದ್ಯಂತ ಮುಷ್ಕರವನ್ನು ಮಾಡ್ತಾ ಇದೀವಿ. ಇದು ಇಲ್ಲಿವರೆಗೂ ನಮ್ಮವರೆಲ್ಲ ಹೇಳ್ಯಾರ, ಆದ್ರೂ ಕೂಡ ಏನ್ ನಮ್ಮ ಡಿ ನಾಗಲಕ್ಷ್ಮಿ ಮೇಡಮ್ ಅವ್ರ ಆಶಾ ಕಾರ್ಯಕರ್ತರ ರಾಜ್ಯದ ಕಾರ್ಯದರ್ಶಿ ಹಾಗೂ ನಮ್ಮ ಸೋಮಶೇಖರ್ ಸರ್ ಅವ್ರನ್ನ ಏನು ಬಂಧನೆ ಮಾಡ್ಯಾರಲ್ಲ, ಈಗ ಈ ಸರ್ಕಾರದವ್ರ ಏನ್ ಬಂಧನೆ ಮಾಡಲ್ಲ ಅವ್ರನ್ನ ಈಗ ಬಿಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇದ್ರ ಕುರಿತು ನಾವು ಅಗ್ರ ಹೋರಾಟ ಮಾಡ್ತೀವಿ. ಅವ್ರನ್ನ ಸದ್ಯದಲ್ಲೇ ಬಿಡುಗಡೆ ಮಾಡ್ಬೇಕು ಸರ್ಕಾರ. ಯಾವ ಕಾರಣಕ್ಕ ಅವರನ್ನ ಬಂಧಿಸ್ಯಾರೋ ಅದೇ ಕಾರಣ ಸರಳ ಅಂತ ಹೇಳಿ ಬಿಡ್ಬೇಕು. ಬಿಡದೆ ಇದ್ದರ ರಾಜ್ಯದ ಎಲ್ಲಾ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ನಾವು ಎಲ್ಲರೂ ರಾಜ್ಯಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆನೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಹೇಳಿದ್ರು, ಏನ ರಾತ್ರಿ ಎಲ್ಲ ನಾವು 24 ಗಂಟೆ ಕೆಲಸ ಮಾಡಬೇಕು, ರಾತ್ರಿ ಎಲ್ಲ ಹೋಗ್ತೀವಿ, ನಮ್ಗೆ ಯಾವ ಭದ್ರತೆನೂ ಇಲ್ಲ. ಯಾವ ಪೇಷಂಟ್ಗಳು ಫೋನ್ ಹಚ್ತಾರೋ ನಾವು ಹೋಗ್ಲೇಬೇಕು. ಅವ್ರು ಯಾರೋ ಏನೋ ಎಂತ ನಮ್ಗೆ ಏನು ಗೊತ್ತಿರಂಗಿಲ್ಲ, ಆದ್ರೂ ಕೂಡ ಅದಕ್ಕೊಂದು ನಮ್ಗೆ ಭದ್ರತೆ ಬೇಕು. ಕೆಲಸ ಮಾಡಕತ್ತೀವಿ ಅಂದ್ರೆ ಆಶಾ ಕಾರ್ಯಕರ್ತರಿಗೆ ಈ ಸಂದರ್ಭ ಹೇಳಕ್ ಹೋಗ್ತೀನಿ. ಅದ್ರ ಜೊತೆನೆ 60 ವರ್ಷ ಆದವ್ರನ್ನ ತಕ್ಷಣ ಆಧಾರ್ ಕಾರ್ಡ್ ಮೇಲೆ ತೆಗೆದು ಹಾಕಕತ್ತಾರ. ಆ 60 ವರ್ಷ ಆದ ಆಶಾ ಕಾರ್ಯಕರ್ತ ತೆಗೆದು ಹಾಕ್ಲಿ, ಅವ್ರು ನಾವು ಬ್ಯಾಡ ಅನ್ನಂಗಿಲ್ಲ. ಅವ್ರಿಗೆ ಮನಿಗೆ ಹೋಗ್ಬೇಕಾರ ಒಂದು ಇಡಿಗಂಟನ ನೀಡ್ಲಿ ಅಂತ ಹೇಳಿ ಈ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೇನೆ. ನಾನು ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. AIUTC ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಕಸ್ತೂರಿ ಅಂಗಡಿಯವರು. ಈಗ ನಮಗ ಬೇಡಿಕೆಗಳು ಈಗ ಎಲ್ಲ ನಮ್ಮಲ್ಲಿ ರಾಜ್ಯದ ತುಂಬ ಎಲ್ಲ ನಾವು ಕಾರ್ಮಿಕರು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ. ನಮ್ಮ ಲೀಡರ್ ಆದ ರಾಜ್ಯಾಧ್ಯಕ್ಷರಾದಂಥ ಸೋಮಶೇಖರ್ ಸರ್ ಹಾಗೂ ಆಶಾ ರಾಜ್ಯಾಧ್ಯಕ್ಷರಾದ ನಾಗಲಕ್ಷ್ಮಿ ಅವರನ್ನು ಬಂಧಿಸಿದ್ದಾರೆ. ಇದು ನಾವು ಮಾಡುವುದು ಕರೆಕ್ಟ್, ನಮ್ಮ ದುಡಿಮೆಯ ಸಲುವಾಗಿ ನಾವು ಬೇಡುವುದೇನು ತಪ್ಪೇ. ಇವರಿಗೆ ತಮಗಾಗಿ ರಾಜಕಾರಣಿಗಳು ತಮ್ಮ ಪೇಮೆಂಟ್ ಅನ್ನು ಹೆಚ್ಚುಗೊಳಿಸ್ತಾರ, ಆದ್ರೆ ಆಶಾ ಅಂಗನವಾಡಿ ಕಾರ್ಯಕರ್ತರನ್ನ ಗೌರವಧನವನ್ನು ಹೆಚ್ಚು ಮಾಡ್ತಾ ಇಲ್ಲ. ಆಮೇಲೆ ನಮ್ಮ ನ್ಯಾಯವನ್ನು ನಾವು ಕೇಳ್ತೀವಿ, ನಮ್ಮ ನ್ಯಾಯವನ್ನು ನಾವು ಕೇಳಿದ್ರು ಅವ್ರಿಗೆ ಸರಿ ಅನಿಸೋದಿಲ್ಲ. ಈಗ ಅವರನ್ನು ಬಂಧನದಿಂದ ಬಿಡಿಸಬೇಕು. ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ 35,000, ನಮ್ಮ ಆಶಾ ಕಾರ್ಯಕರ್ತರಿಗೆ 15,000 ಕಡ್ಡಾಯವಾಗಿ ಕೊಡಬೇಕು. ಮತ್ತೆ ಮೇಲಾಗಿ 8 ತಾಸು ನಮಗೆ ಅವಧಿ ಬೇಕು. 8 ತಾಸಿಗಿಂತ ಹೆಚ್ಚು ಯಾರು ಮಾಡೋದಿಲ್ಲ. ಈಗ ಅಂಗನವಾಡಿ ಆಯ್ತು, ಹಗಲಿ ರಾತ್ರಿ FRS ಮಾಡುದೇ. ಮನೆಯಲ್ಲಿ ನಮಗೂ ಮಕ್ಕಳು ಹೆಂಡ್ರು ಎಲ್ಲಾರು ಮಕ್ಕಳು ಗಂಡ್ರು ಇರುತ್ತಾರ. ಇದ್ರೂ ಸಹ ನಮ್ಗ ಟವರ್ ಬರಕ ರಾತ್ರಿ ಹೋಗಿ ಅವ್ರಿಗೆ FRS ಮಾಡ್ಬೇಕು. ನಾವು ಇವೆಲ್ಲ ಕೆಲಸಗಳು ಹೆಚ್ಚಾಗಿವೆ. FRS ಅನ್ನು ತೆಗೆಯಬೇಕು. ಆಮೇಲೆ ಆಶಾದಾರಿಗೆ ರಾತ್ರಿ 12 ಆಗ್ಲಿ 1 ಆಗ್ಲಿ ಬೇಕಾದಾಗ್ಲಿ ಯಾರ ಡಿಲಿವರಿ ಬತ್ತು ಅಂದ್ರ ಅವ್ರ ಫೋನ್ ಹಚ್ಚಿಕೊಳ್ಳೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರ ಏನಂತಾರ, ತಡಿ ಯಾರ ಆಫೀಸರ್ಗೆ ಹೇಳ್ತೀರಿ, MLA ಹೇಳ್ತೀವಿ, ಆಶಾದಾರ ಬಂದಿಲ್ಲ ಅಂತಾರ ಅವ್ರಿಗೆ ಲಿಕ್ ಹಾಕ್ತಾರ. ಯಾಕಂದ್ರೆ ಒಬ್ಬರೇ ಹೆಣ್ಮಕ್ಳು ರಾತ್ರಿ ಟೈಮಲ್ಲಿ ಹೋಗಿ ದವಾಖಾನೆ ನಿಂದ್ರೋದಾದ್ರೆ ಹೆಂಗ? ಎಲ್ಲಾ ತರ ಏನು ಸವಲತ್ತು ಇಲ್ಲ ಅವ್ರಿಗೆ. ಎಲ್ಲಾ ತರ ಅವ್ರ ಅಕಸ್ಮಾತ್ ಏನಾರ ಇದ್ರು ಅವ್ರ ಕರಿಬೇಕಾದ್ರ ಅವ್ರ ಮನೆಗೆ ಒಂದು ಬೈಕ್ ಕಳಿಸಿ ಮಾಡಿ ಅವರೇ ಗೌರ್ಮೆಂಟ್ನವ್ರ ವ್ಯವಸ್ಥೆ ಆಶಾದಾರಿಗೆ ಮಾಡ್ಬೇಕು. ಆಶಾದಾರಿಗೆ ವ್ಯವಸ್ಥೆ ಮಾಡಿ ಅವ್ರ ದವಾಖಾನೆ ಕರ್ಕೊಂಡು ಬರುವಂತ ರಾತ್ರಿ ವೇಳೆಯಲ್ಲಿ ಹೆಣ್ಮಕ್ಳು ಹೆಂಗ್ ಬರ್ತಾರ, ಇದನ್ನೆಲ್ಲ ಅವರು ಅಂಗನವಾಡಿ ಯೂನಿಯನ್ ಲೀಡರ್ ಅಂತ ಅಂಗಡಿ ಮೇಡಮ್ ಅವರೇ ಹಾಗೂ ನಮ್ಮ ಆಶಾ ಯೂನಿಯನ್ ಲೀಡರು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅವರಿಗೂ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯವಾಗಿ ಸರ್ಕಾರ ಮಹಿಳೆಯರನ್ನು ಪುಕ್ಕಟೆಯಾಗಿ ದುಡಿಸಿಕೊಳ್ಳುತ್ತದೆ. ಕಾರ್ಮಿಕ 4 ಲೇಬರ್ ಗೊಳಿಸಲು ಸರ್ಕಾರ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಿವೆ. ಆ 4 ಕಾರ್ಮಿಕ ಲೇಬರ್ ಕೋಡ್ಗಳನ್ನು ರದ್ದುಗೊಳಿಸಬೇಕು. ಆನಂತರ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಕಾರ್ಮಿಕರೆಂದು ಪರಿಗಣಿಸಿ ಅವರಿಗೆ ಒಂದು ವೇತನವನ್ನು ನಿಗದಿಗೊಳಿಸಿ ಸರ್ಕಾರದಲ್ಲಿ ಅವರನ್ನು ಸರ್ಕಾರಿ B ಗ್ರೂಪ್ ನೌಕರರೆಂದು ಪರಿಗಣಿಸಬೇಕು. ಪಿಂಚಣಿ ಹಾಗೂ ಇನ್ನಿತರ ಸೌಕರ್ಯಗಳನ್ನು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು. ಸರ್ಕಾರ 12 ತಾಸು ಮಹಿಳೆಯರನ್ನು ದುಡಿಸಿಕೊಂಡರೂ ಅವರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಆ ಭದ್ರತೆಯನ್ನು ಕೊಡುವಂತ ಸರ್ಕಾರ ನಮಗೆ ಏನು ಕೊಡ್ತಾ ಇಲ್ಲ. ನಮ್ಮ ಆಶಾ ಕಾರ್ಯಕರ್ತರಿಗೆ ಮೊನ್ನೆ ಜನವರಿ ತಿಂಗಳಲ್ಲಿ ಹೋದ ವರ್ಷ ಸ್ಟ್ರೈಕ್ ಮಾಡಿ ನಾವು 10,000 ರೂಪಾಯಿ ಫಿಕ್ಸ್ ಪೇಮೆಂಟ್ ಅಂತ ಕೇಳಿದ್ರು. ಇನ್ನೂವರೆಗೆ ಸರ್ಕಾರ ನಮ್ಗೆ ಆ ಉತ್ತರವನ್ನು ಕೊಟ್ಟಿಲ್ಲ. ಅದ್ರ ಜೊತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಅವರು ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ಒಂದು ಪರ್ಮನೆಂಟ್ ಅಥವಾ ಈ ಒಂದು D ಗ್ರೂಪ್ ನೌಕರಂತ ಪರಿಗಣಿಸಿ ನಮ್ಮ ಒಂದು ಆದೇಶವನ್ನು ಸರ್ಕಾರ ಬಿಡ್ತಾ ಇಲ್ಲ. ನಾವು ಆಗ ಲಕ್ಷ ಕೊಡ್ತೀವಿ, ಇದನ್ನು ಕೊಡ್ತೀವಿ, ಅಲ್ಲಿ ಎಲ್ಲ ನೀವು ತಗೋತೀರಿ, ನಿಮ್ಗೆ ಯಾಕೆ ಫಿಕ್ಸ್ 10,000 ರೂಪಾಯಿ ಬೇಕು ಅಂತ
ಒಂದು ಆಶ್ವಾಸನೆಯನ್ನು ನಮಗೆ ಮನೆ ಅಂದ್ರು. ಸರ್ ನಮ್ಗೆ ಯಾವ್ದು ಬ್ಯಾಡ್ರಿ, ಅದು ನಿಮ್ಮ ಸರ್ಕಾರ ಇರುವಾಗ ಅಷ್ಟೇ ನಮ್ಗೆ ಗೃಹಲಕ್ಷ್ಮಿ ಬರ್ತೈತಿ, ನಿಮ್ಮ ಸರ್ಕಾರ ಹೋದ ನಂತರ ನಮ್ಗೆ ಬರುದಿಲ್ಲ. ನಮ್ಗೆ 10,000 ರೂಪಾಯಿ ಏನಂತ ಫಿಕ್ಸ್ ಕೊಟ್ಟು ಆದೇಶ ಪಡಿಸ್ಕೊಂಡು ಇವತ್ತೇ ಕೂಡ ಅಂತೇಳಿ ನಾವು ಸಾಕಷ್ಟು ಆಶಾ ಕಾರ್ಯಕರ್ತರು ನಾವು ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ರೆ ಎಷ್ಟೋ ಆಶಾ ಕಾರ್ಯಕರ್ತಗಳನ್ನು ಬಂಧನ ಮಾಡ್ಲಕತ್ತಾರ. ಈ ಒಂದು 10,000 ರೂಪಾಯಿಗೆ ಆಶಾ ಕಾರ್ಯಕರ್ತಗಳನ್ನ ಲೀಡರ್ಸ್ ಗಳನ್ನ ಬಂಧನ ಮಾಡಿದ್ರು. ಅದೇ ರೀತಿಯಾಗಿ ಬಿಜಾಪುರದಲ್ಲಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗಾಗಿ ನಮ್ಮ ಸಂಘಟನೆಯಿಂದ 110 ಇದೆ. ಏನು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀರಿ, ಏನು ನಿಮ್ಮ ಬೇಡಿಕೆ ಇದೆ? ಸರ್, ನಾವು ಇವತ್ತ AIUTUC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟದ. ಇವತ್ತಿನ ಪ್ರಮುಖ ಬೇಡಿಕೆಗಳು, ಕೇಂದ್ರ ಸರ್ಕಾರ ಹಿಂದೆ ಇರ್ತಕ್ಕಂಥ 29 ಕಾರ್ಮಿಕ ಕಾಯ್ದೆಗಳನ್ನ 4 ಲೇಬರ್ ಕೋಡ್ಗಳನ್ನ ಮಾಡಿ ನವೆಂಬರ್ 21, 2025 ಜಾರಿಗೊಳಿಸ್ಯಾರ. ಇವು ಅತ್ಯಂತ ಜನ ವಿರೋಧಿ, ಕಾರ್ಮಿಕ ವಿರೋಧಿ ಕಾಯ್ದೆಗಳು. ಇವುಗಳನ್ನ ಈ ಕೂಡಲೇ ಹಿಂಪಡಿಬೇಕು ಅನ್ನೋದೊಂದು ಮೊದಲನೇ ಬೇಡಿಕೆ. ಎರಡನೇದಾಗಿ, ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಏನು ದುಡಿಮೆ ಮಾಡ್ತಾ ಇದಾರೆ, ಇವರನ್ನ ಕಾಯಂ ಕಾರ್ಮಿಕರು, ಕಾಯಂ ನೌಕರ ಅಂತೇಳಿ ಪರಿಗಣಿಸಬೇಕು, ಡಿ ಗ್ರೂಪ್ ನೌಕರ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಬೇಡಿಕೆ ಇಟ್ಟೇವಿ. ಆಶಾ ಕಾರ್ಯಕರ್ತರಿಗೆ ಮಾನ್ಯ ಮುಖ್ಯಮಂತ್ರಿ ಅವರು 10,000 ರೂಪಾಯಿ ಗೌರವಧನ ಕೊಡ್ತೇವೆ ಅಂತ ಹೇಳಿ 2 ವರ್ಷ ಆಯ್ತು, ಇವತ್ತಿನ ತನಕ ಕೊಟ್ಟಿಲ್ಲ. ಈ ಕೂಡಲೇ ಗೌರವಧನ ಖಾತ್ರಿ ಪಡಿಸಬೇಕು ಅಂತೇಳಿ, ಹಾಗೇನೆ ಅಂಗನವಾಡಿ ಕಾರ್ಯಕರ್ತರನ್ನ ಡಿ ಗ್ರೂಪ್ ನೌಕರ ಪರಿಗಣಿಸಿ ಅವ್ರ ವೇತನ ಹೆಚ್ಚಳ ಮಾಡಬೇಕು ಅಂತೇಳಿ, ಒಟ್ಟಾರೆ ಕಾರ್ಮಿಕರ ಹಿತರಕ್ಷಣೆ ಕಾಪಾಡಬೇಕು ಅಂತೇಳಿ ಇವತ್ತು ಸಾರ್ವತ್ರಿಕ ಮುಷ್ಕರ ಅದ. ಈ ಮುಷ್ಕರದಲ್ಲಿ ಬೇಡಿಕೆಗಳನ್ನ ಪರಿಗಣಿಸಲಿಲ್ಲ ಅಂದ್ರ ಅದು ಕೇಂದ್ರ ಬಿಜೆಪಿ ಆಗ್ಲಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಎರಡೂ ಕೂಡ ಕಾರ್ಮಿಕ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದಾರ. ಇವತ್ತು ಅವ್ರು ಹೇಳ್ತಾರ ಇದು ಲೇಬರ್ ಕೋಡ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ. ಇದೇ ಮಾನ್ಯ ಮುಖ್ಯಮಂತ್ರಿ ಅವರು ಎಷ್ಟೋ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿಗಳನ್ನ ರಿಜೆಕ್ಟ್ ಮಾಡ್ಯಾರ, ತಮ್ಮದೇ ಸ್ಟೇಟ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡ್ತಾರ. ಅದೇ ರೀತಿ ಕರ್ನಾಟಕದೊಳಗ ಈ 4 ಲೇಬರ್ ಕೋಡ್ಗಳನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತೇಳಿ ನಾವು ನಮ್ಮ AIUTUC ಅಂದ್ರೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಇಂದ ಇವತ್ತು ಆಗ್ರಹಿಸ್ತೇವೆ. ಎಲ್ಲ ಕಾರ್ಮಿಕರ ಹಿತರಕ್ಷಣೆ ಕಾಪಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ನನ್ನ ಹೆಸರು ಸಿದ್ದಲಿಂಗ ಬಾಗೇವಾಡಿ, AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ. ಕೇಂದ್ರ ಸರ್ಕಾರ ವರ್ಗದ ವಿರೋಧಿ ಹಾಗೂ ಕರಾಳ ಕಾರ್ಮಿಕ ಸೇವೆಗೆ ಲೇಬರ್ ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ದಯವಾದ
ಭಾರತೀಯ ವಿರುದ್ಧ ಫೆಬ್ರವರಿ 12, 2026 ಕೇಂದ್ರೀಯ ರಾಷ್ಟ್ರೀಯ ಸಂಘಟನೆಗಳ ಅಖಿಲ ಭಾರತ